ಏಳನೇ ತರಗತಿ ಭಾಗ 2 LBA ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ LBAದಲ್ಲಿನ ಲೆಕ್ಕಗಳು. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಮಕ್ಕಳೇ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಸಮಾಂತರ ಚತುರ್ಭುಜದಲ್ಲಿ ಬಾಹುಗಳ ಸಂಖ್ಯೆ ಅಂದಿದ್ದಾರೆ ಮಕ್ಕಳೇ. ಸಮಾಂತರ ಚತುರ್ಭುಜ ಅಂದರೆ ಹೇಗಿರುತ್ತೆ ಮಕ್ಕಳೇ? ಈ ರೀತಿಯಾಗಿ ಸಮಾಂತರ ಚತುರ್ಭುಜವಾಗಿರುತ್ತದೆ. ಇದರಲ್ಲಿ ಎಷ್ಟು ಬಾಹುಗಳಿರುತ್ತವೆ ಮಕ್ಕಳೇ? 1 2 3 4 4 ಬಾಹುಗಳಿರುತ್ತವೆ. ಹಂಗಾದರೆ ಆಪ್ಷನ್ ಎ ಬಿ ರೈಟ್ ಆಗುತ್ತೆ ಮಕ್ಕಳೇ. ತ್ರಿಭುಜದ ಯಾವುದಾದರೂ ಒಂದು ಶೃಂಗದಿಂದ ಅದರ ಅಭಿಮುಖದ ಬಾಹುಗಳ ಎಳೆದ ಲಂಬರೇಖೆ ತ್ರಿಭುಜ ಎಂದಿದ್ದಾರೆ ಮಕ್ಕಳೇ. ಈಗ ನೋಡೋಣ. ಈ ರೀತಿಯಾಗಿ ಒಂದು ತ್ರಿಭುಜವಿದ್ದರೆ ಇದಕ್ಕೆ ಲಂಬವಾಗಿ ಏನಾಗಿರುತ್ತದೆ ಮಕ್ಕಳೇ? ಇದು ಎತ್ತರವಾಗಿರುತ್ತೆ ಮಕ್ಕಳೇ. ಇದು ಎತ್ತರ, ಇದು ಪಾದವಾಗಿರುತ್ತೆ ಮಕ್ಕಳೇ. ತ್ರಿಭುಜಕ್ಕೆ ಯಾವುದಾದರೂ ಒಂದು ಶೃಂಗದಿಂದ ಅಭಿಮುಖ ಬಾಹುವಿಗೆ ಎಳೆದ ಲಂಬ ರೇಖೆಯು ಯಾವಾಗಲೂ ಏನಾಗಿರುತ್ತದೆ ಮಕ್ಕಳೇ? ಎತ್ತರವಾಗಿರುತ್ತದೆ. ಫೈನ ಅಂದಾಜು ಬೆಲೆ ಮಕ್ಕಳೇ. ಫೈನ ಬೆಲೆ ನಿಮಗೆಲ್ಲರಿಗೂ ಗೊತ್ತಿದೆ, 22/7. ಇದನ್ನು ಕೂಡ ಸಹ ಕಡ್ತಾ ಹೊಡೆದರೆ ಎಷ್ಟು ಬರುತ್ತೆ ಮಕ್ಕಳೇ? 7 ಒಂದಲೇ ಮಕ್ಕಳೇ, 7 ಮೂರಲೇ ಮಕ್ಕಳೇ, 1 ಉಳಿಯುತ್ತೆ ಮಕ್ಕಳೇ. ಅದಕ್ಕೆ ಪಾಯಿಂಟ್ ಕೊಟ್ಟು 0 ಜಕ್ಕೊಂದಾಗೆ ಎಷ್ಟಾಗುತ್ತೆ ಮಕ್ಕಳೇ? 7 ಒಂದಲೇ, 7 ನಾಲ್ಕಲೇ ಮಕ್ಕಳೇ, 3.14. ಪೈನ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? 3.14. ವೃತ್ತಾಕಾರದ ವಲಯದ ಸುತ್ತಲಿನ ದೂರ ಮಕ್ಕಳೇ. ವೃತ್ತಾಕಾರದ ಇದೊಂದು ವೃತ್ತ ಮಕ್ಕಳೇ. ಇದರ ಸುತ್ತಲಿನ ದೂರ ಬಿ ಮತ್ತು ಸಿ, ಯಾವುದೇ ಒಂದು ಚರಾಕ್ಷರವನ್ನು ಗುರುತಿಸಿರುತ್ತಾರೆ ಮಕ್ಕಳೇ. ಅಲ್ಲೇ ಅವ್ರೀಗ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಬಿ ಮತ್ತು ಸಿ ಎರಡೂ ಆಗುತ್ತೆ ಮಕ್ಕಳೇ. 5ನೆಯ ಪ್ರಶ್ನೆಯನ್ನು ನೋಡೋಣ. ವೃತ್ತದ ವ್ಯಾಸಕ್ಕೆ ಮತ್ತು ತ್ರಿಭುಜಕ್ಕೆ ಇರುವ ಸಂಬಂಧ ಏನು ಮಕ್ಕಳೇ? ಸೂತ್ರ ಏನು ಬರುತ್ತೆ ಮಕ್ಕಳೇ? ತ್ರಿಭುಜ ವ್ಯಾಸ = 2 × ತ್ರಿಜ್ಯ. ಆಪ್ಷನ್ ಎ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 6ನೇ ಪ್ರಶ್ನೆ, ವೃತ್ತದಲ್ಲಿ ತ್ರಿಭುಜದ ವ್ಯಾಸದ ಡ್ಯಾಶ್ ಅರ್ಧದಷ್ಟಿದೆ. ನೋಡ್ರಿ ಮಕ್ಕಳೇ, ವೃತ್ತದಲ್ಲಿ ತ್ರಿಭುಜದ ವ್ಯಾಸ ಅಂದ್ರೆ ಮಕ್ಕಳೇ ಏನಾಗಿರುತ್ತದೆ? ಇದು ವ್ಯಾಸವಾಗಿರುತ್ತದೆ ಮಕ್ಕಳೇ. ವ್ಯಾಸ ಅಂದ್ರೆ ಮಕ್ಕಳೇ ಇಲ್ಲಿ ನೋಡಿ, ಇದು ಕೇಂದ್ರ ಬಿಂದುವಿನಿಂದ ಅರ್ಧದಷ್ಟು ಇಷ್ಟು ಪೂರ್ಣವಾಗಿದ್ದರೆ ಏನಾಗುತ್ತೆ ಮಕ್ಕಳೇ? ಅದು ತ್ರಿಜ್ಯ. ವ್ಯಾಸ ತ್ರಿಜ್ಯ ಆಗಿರುತ್ತದೆ ಮಕ್ಕಳೇ. ವ್ಯಾಸ ಅಂದರೆ ಅರ್ಧದಷ್ಟೇ ಇರುತ್ತದೆ ಮಕ್ಕಳೇ. ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಅರ್ಧದಷ್ಟಿರುತ್ತದೆ. ಈ ರೀತಿಯಾಗಿ ಅರ್ಧದಷ್ಟಿರುತ್ತದೆ. ಸಮಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಎಳೆದ ಲಂಬ ರೇಖೆಯನ್ನು ಡ್ಯಾಶ್ ಎನ್ನುವರು. ಸಮಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಎಳೆದ ಲಂಬವನ್ನು ಏನಂತ ಕರೀತಾರೆ? ಆಗಲೇ ಕೂಡ ಸಹ ಹೇಳಿದ್ದೇನೆ ಮಕ್ಕಳೇ, ಎತ್ತರ ಅಂತ ಕರೀತಾರೆ. ಒಂದೇ ಕೇಂದ್ರವನ್ನು ಹೊಂದಿರುವ ವೃತ್ತಗಳಿಗೆ ಡ್ಯಾಶ್ ಎನ್ನುವರು ಮಕ್ಕಳೇ. ಇದು ಒಂದು ವೃತ್ತದಲ್ಲಿ ಒಂದೇ ಕೇಂದ್ರವನ್ನು ಹೊಂದಿರುವ ಏಕಕೇಂದ್ರೀಯ ಬಿಂದು ಅಂತ ಕರಿತೀವಿ ಮಕ್ಕಳೇ. ನಾವು ಏಕಕೇಂದ್ರೀಯ ವೃತ್ತ ಅಂತ ಸಹ ಕರಿತೀವಿ. ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಭಾಗ ಯಾವುದು ಮಕ್ಕಳೇ? ವ್ಯಾಸದ ಅತ್ಯಂತ ಇದೆಲ್ಲ ಏನು ಮಕ್ಕಳೇ? ಇವೆಲ್ಲ ಜ ಆಗಿರುತ್ತವೆ. ವ್ಯಾಸದ ವೃತ್ತದ ಅತ್ಯಂತ ದೊಡ್ಡ ಭಾಗವೇ ಜ ಆಗಿರುತ್ತದೆ ಮಕ್ಕಳೇ. ವೃತ್ತದ ವ್ಯಾಸವು ಮತ್ತು ಪೈಗಳ ಗುಣಲಬ್ಧವು ವೃತ್ತದ ಡ್ಯಾಶ್ ಆಗಿರುತ್ತದೆ. 3 ಆಗಿರುತ್ತವೆ ಮಕ್ಕಳೇ. ನೋಡೋಣ ಇಲ್ಲಿ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದಾಗಿದೆ ಮಕ್ಕಳೇ? 1/2 × ಪಾದ × ಎತ್ತರ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದಾಗಿದೆ ಮಕ್ಕಳೇ? πr². ವ್ಯಾಸವನ್ನು ಕಂಡುಹಿಡಿಯುವ ಸೂತ್ರ ಯಾವುದಾಗಿದೆ ಮಕ್ಕಳೇ? 2 × ತ್ರಿಜ್ಯ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದಾಗಿದೆ ಮಕ್ಕಳೇ? ಪಾದ × ಎತ್ತರ. ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಮಕ್ಕಳೇ? πd. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೊಟ್ಟಿರುವ ತ್ರಿಜ್ಯಗಳಿಗೆ ವ್ಯಾಸವನ್ನು ಕಂಡುಹಿಡಿಯಿರಿ. 13ನೇ ಪ್ರಶ್ನೆ ಮಕ್ಕಳೇ. 3 ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ. ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನಾವು ವ್ಯಾಸವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ವ್ಯಾಸ ಕಂಡುಹಿಡಿಬೇಕಾಗಿದ್ರೆ ಏನು ಮಾಡಬೇಕು ಮಕ್ಕಳೇ? ವ್ಯಾಸವನ್ನು ಕಂಡುಹಿಡಿಯುವ ಸೂತ್ರ ಏನಿದೆ ಮಕ್ಕಳೇ? ವ್ಯಾಸ = 2 × ತ್ರಿಜ್ಯ ರೀ. ಹಾಗಿದ್ರೆ ತ್ರಿಜ್ಯವನ್ನು ಎಷ್ಟನ್ನು ಕೊಟ್ಟಿದ್ದಾರೆ ಮಕ್ಕಳೇ? 2 ಕೊಟ್ಟಿದ್ದಾರೆ ಮಕ್ಕಳೇ. 2 ×
ತ್ರಿಜ್ಯವನ್ನು ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ. ವ್ಯಾಸದ ಸೂತ್ರದಲ್ಲಿ 2 ಬರುತ್ತೆ. 2 × 3 = 6 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 10 ಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ. ತ್ರಿಜ್ಯ = 10 ಸೆಂಟಿಮೀಟರ್, ವ್ಯಾಸ 2 × ತ್ರಿಜ್ಯವನ್ನು ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 10 ಕೊಟ್ಟಿರುವುದರಿಂದ 2 10 20 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 12 ಅಡಿ ತ್ರಿಜ್ಯ = ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 12 FT ಅಂದ್ರೂ ಒಂದೇ ಮಕ್ಕಳೇ, ಅಡಿ ಅಂದ್ರೂ ಒಂದೇ. ವ್ಯಾಸ = 2 × ತ್ರಿಜ್ಯ. 2 × ತ್ರಿಜ್ಯ ಎಷ್ಟಾಗಿದೆ ಮಕ್ಕಳೇ? 12 = 24. 12 24 ಅಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೊಟ್ಟಿರುವ ವ್ಯಾಸಗಳಿಂದ ತ್ರಿಭುಜವನ್ನು ಕಂಡುಹಿಡಿಯಿರಿ. ಇಲ್ಲಿ ತ್ರಿಭುಜವನ್ನು ಕಂಡುಹಿಡಿಬೇಕಂದ್ರೆ ಮಕ್ಕಳೇ ನೀವು ಹಿಂದೆ ಹೇಳಿದಂಥ ಸೂತ್ರವನ್ನು ಎಲ್ಲರೂ ಕಂಪಲ್ಸರಿ ಕಂಠಪಾಠ ಮಾಡಬೇಕಾಗುತ್ತೆ. ಏಕೆಂದರೆ ಈ ಸೂತ್ರ ನೆನಪಿದ್ರೆ ಮಾತ್ರ ಈ ಲೆಕ್ಕಗಳನ್ನು ಬಿಡಿಸಲು ಸಾಧ್ಯವಾಗುತ್ತದೆ. 18 ಅಡಿ ವ್ಯಾಸ = 18 FT ಅಂದರೆ ಮಕ್ಕಳೇ ಅಡಿ ಎತ್ತು ಹೇಳಿದ್ದೇನೆ. ತ್ರಿಜ್ಯ = ವ್ಯಾಸ / 2. ಸೂತ್ರ ಏನು ಬರ್ತೈತಿ ಮಕ್ಕಳೇ? ತ್ರಿಜ್ಯ = ವ್ಯಾಸ / 2 ಆಗುತ್ತೆ ಮಕ್ಕಳೇ. ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 18 / 2. 2 1 2 9 ಎಷ್ಟಾಗುತ್ತೆ ಮಕ್ಕಳೇ? 9 ಅಡಿ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 21 ಸೆಂಟಿಮೀಟರ್ ವ್ಯಾಸ = 21 ಸೆಂಟಿಮೀಟರ್. ತ್ರಿಜ್ಯ ವ್ಯಾಸ / 2 ಆಗುತ್ತೆ ಮಕ್ಕಳೇ. ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 21 / 2. 2 1 ಮಕ್ಕಳೇ 2 5 2 10 ಮಕ್ಕಳೇ. 0.10 ಜಕ್ಕೋತಿ ಮಕ್ಕಳೇ. 5 ಜಕ್ಕೋತಿ ಮಕ್ಕಳೇ. 5 2 5 2 5 10 ಮಕ್ಕಳೇ. 10.5 ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 17ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 74 ಮೀಟರ್ ವ್ಯಾಸ = 74 ಮೀಟರ್. ತ್ರಿಜ್ಯ ವ್ಯಾಸ / 2. 74 / 2. 2 1 ಮಕ್ಕಳೇ. 2 3 1 ಉಳಿಯುತ್ತೆ. 2 7 37 ಮೀಟರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೊಟ್ಟಿರುವ ಅಳತೆಗಳಿಂದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 18ನೇ ಪ್ರಶ್ನೆ. ಪಾದ 6 ಸೆಂಟಿಮೀಟರ್ ಎತ್ತರ ಮತ್ತು 10 ಸೆಂಟಿಮೀಟರ್. ಪಾದ 6 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ ಏನಿದೆ ಮಕ್ಕಳೇ? 2ನೇ 1 × ಪಾದ × ಎತ್ತರ ಇದೆ ಮಕ್ಕಳೇ. 2ನೇ 1 ಪಾದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 6 ಕೊಟ್ಟಿದ್ದಾರೆ. ಎತ್ತರ 10 ಕೊಟ್ಟಿದ್ದಾರೆ. 2 1 ಮಕ್ಕಳೇ. 2 3 ಮಕ್ಕಳೇ. 10 3 30 ಆಗುತ್ತೆ ಮಕ್ಕಳೇ. 30 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಪಾದ = 14 ಮೀಟರ್, ಎತ್ತರ = 8 ಮೀಟರ್. ಪಾದ = 14 ಮೀಟರ್, ಎತ್ತರ = 8 ಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಮಕ್ಕಳೇ? 2ನೇ 1 × ಪಾದ × ಎತ್ತರ. 2ನೇ 1 × ಪಾದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 14 × ಎತ್ತರ 8 ಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ. 2 1 2 7 ಮಕ್ಕಳೇ. 8 7 56 ಮಕ್ಕಳೇ. 56 ಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಪಾದ = 3 ಮೀಟರ್, ಎತ್ತರ = 18 ಸೆಂಟಿಮೀಟರ್. ಪಾದ ತ್ರಿಭುಜದ ವಿಸ್ತೀರ್ಣ ಏನಿದೆ ಮಕ್ಕಳೇ? 2 / 2ನೇ 1 × ಪಾದ × ಎತ್ತರ ಮಕ್ಕಳೇ. 2ನೇ 1 × ಪಾದ ಎಷ್ಟು? 3, ಎತ್ತರ 18. 2 1 ಮಕ್ಕಳೇ. 2 9 ಮಕ್ಕಳೇ. 3 7 27 9 3 27 ಮೀಟರ್ ಸ್ಕ್ವೇರ್ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಪಾದ = 10 ಮೀಟರ್, ಎತ್ತರ = 7 ಮೀಟರ್. ಪಾದ = 10 ಮೀಟರ್, ಎತ್ತರ = 7 ಮೀಟರ್. ತ್ರಿಭುಜದ ವಿಸ್ತೀರ್ಣ ಏನಿದೆ ಮಕ್ಕಳೇ? 2ನೇ 1 × ಪಾದ × ಎತ್ತರ. 2ನೇ 1 × 10 × 7. 2 1 ಮಕ್ಕಳೇ. 2 5 ಮಕ್ಕಳೇ. 5 7 35 ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಪಾದ ಮತ್ತು ಎತ್ತರಗಳನ್ನು ಬಳಸಿಕೊಂಡು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ ನೋಡೋಣ ಮಕ್ಕಳೇ. 22ನೇ ಪ್ರಶ್ನೆ. ಪಾದ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್, ಎತ್ತರ 7 ಸೆಂಟಿಮೀಟರ್. ಪಾದ = 10 ಸೆಂಟಿಮೀಟರ್, ಎತ್ತರ = 7 ಸೆಂಟಿಮೀಟರ್ ಆದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಏನಾಗುತ್ತೆ ಮಕ್ಕಳೇ? ಪಾದ × ಎತ್ತರ. ಪಾದ 10 ಸೆಂಟಿಮೀಟರ್ ಇದೆ ಮಕ್ಕಳೇ.
ಎತ್ತರ 7 ಸೆಂಟಿಮೀಟರ್ ಇದೆ ಮಕ್ಕಳೇ. 10 × 7 ಮಾಡಿದರೆ 70 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಲೆಕ್ಕ ಮಕ್ಕಳೇ, ಪಾದ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ. ಎತ್ತರ 9 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ × ಎತ್ತರದ ಸೂತ್ರ ಮಕ್ಕಳೇ. ಈಗ 9 ಪಾದ ಎಷ್ಟು ಮಕ್ಕಳೇ? 3.5 ಮೀಟರ್. ಎತ್ತರ ಇಂಟು ಎತ್ತರ 9 ಸೆಂಟಿಮೀಟರ್ ಆದರೆ ಮಕ್ಕಳೇ, ಇಂಟು ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? 31.5 ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಪಾದ 4 ಸೆಂಟಿಮೀಟರ್, ಎತ್ತರ 5.2 ಸೆಂಟಿಮೀಟರ್ ಆದಾಗ ಮಕ್ಕಳೇ, ಸೂತ್ರವನ್ನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ × ಎತ್ತರ. ಅವಾಗ ಏನಾಗುತ್ತೆ ಮಕ್ಕಳೇ? 4 × 5.2 ಸೆಂಟಿಮೀಟರ್ 5.2 ಸೆಂಟಿಮೀಟರ್ ಮಾಡಿದಾಗ ಮಕ್ಕಳೇ ಎಷ್ಟಾಗುತ್ತೆ ಮಕ್ಕಳೇ? 20.8 ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 25ನೇ ಪ್ರಶ್ನೆ, ಪಾದ = 7.5 ಸೆಂಟಿಮೀಟರ್, ಎತ್ತರ = 2.5 ಸೆಂಟಿಮೀಟರ್ ಇದ್ದಾಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ × ಎತ್ತರ ಮಕ್ಕಳೇ. 7.5 × 2.5 ಸೆಂಟಿಮೀಟರ್ ಆದಾಗ ಎಷ್ಟಾಗುತ್ತೆ ಮಕ್ಕಳೇ? 18.75 ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಸಮಾಂತರ ಚತುರ್ಭುಜದ ಪಾದ ಎಷ್ಟಿದೆ ಮಕ್ಕಳೇ? 13 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಮತ್ತು ಎತ್ತರ 5 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸಮಾಂತರ ಚತುರ್ಭುಜದ ಸೂತ್ರ ಏನಿದೆ ಮಕ್ಕಳೇ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ × ಎತ್ತರ. ಪಾದ ಎಷ್ಟಿದೆ ಮಕ್ಕಳೇ? 3 × ಎತ್ತರ 5 ಎಷ್ಟಾಗುತ್ತೆ ಮಕ್ಕಳೇ? 3×5 15 ಚದರ ಸೆಂಟಿಮೀಟರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಮಾಂತರ ಚತುರ್ಭುಜದ ಪಾದ 4 ಸೆಂಟಿಮೀಟರ್ ಮತ್ತು ವಿಸ್ತೀರ್ಣ 24 ಸೆಂಟಿಮೀಟರ್ ಆದರೆ ಎತ್ತರವನ್ನು ಕಂಡುಹಿಡಿಯಿರಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = b × h. ಎತ್ತರ ಇಂಟು ಪಾದ × ಎತ್ತರ. ಪಾದ ಎಷ್ಟಿದೆ ಮಕ್ಕಳೇ? 24 ಕೊಟ್ಟಿದ್ದಾರೆ ಮಕ್ಕಳೇ. ವಿಸ್ತೀರ್ಣವನ್ನು 24 ಸೆಂಟಿಮೀಟರ್ ಆದರೆ ಎತ್ತರ ಕಂಡುಹಿಡಿಯಬೇಕಾಗಿದೆ ಮಕ್ಕಳೇ. 4 ಪಾದ ಕೊಟ್ಟಿದ್ದಾರೆ ಮಕ್ಕಳೇ. ಈಗ ನಾವು ಎತ್ತರವನ್ನು ಕಂಡುಹಿಡಿದು ನಮಗೆ ಅಳತೆ ಗೊತ್ತಿಲ್ಲ ಅಂದರೆ x ಹಚ್ಕೋಬೇಕಾಗುತ್ತೆ ಮಕ್ಕಳೇ. x ಚರಾಕ್ಷರವನ್ನು ಈ ಕಡೆ ತೆಗೆದಾಗ ಈ ಕಡೆ ತೆಗೆದಾಗ 24/4 ಆಗುತ್ತೆ ಮಕ್ಕಳೇ. 4 1 ಮಕ್ಕಳೇ, 4 6 ಮಕ್ಕಳೇ. ನ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? 6 ಸೆಂಟಿಮೀಟರ್. ನಮಗೆ ಎತ್ತರ ಸಿಕ್ಕಿತ್ತು ಮಕ್ಕಳೇ. ಎಷ್ಟಾಯ್ತು ಮಕ್ಕಳೇ? ಎತ್ತರ 6 ಸೆಂಟಿಮೀಟರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ಬಳೆಯ ತ್ರಿಜ್ಯ 15 ಸೆಂಟಿಮೀಟರ್ ಆಗಿದೆ. ಬಳೆಯ ಸುತ್ತಲೂ ಅಗತ್ಯವಿರುವ ಲೇಸಿನ ಉದ್ದವೆಷ್ಟು? ಪೈನ ಬೆಲೆ ಎಷ್ಟಿದೆ ಮಕ್ಕಳೇ? ಅಂದಾಜು ಬೆಲೆ 3.14. ಬಳೆಯ ಸುತ್ತಳತೆಯ ಸೂತ್ರ ತ್ರಿಜ್ಯದ ಸೂತ್ರ ಏನಾಗುತ್ತೆ ಮಕ್ಕಳೇ? 2πr. 2 × ಪೈನ ಅಂದಾಜು ಬೆಲೆ ಎಷ್ಟಿದೆ ಮಕ್ಕಳೇ? 3.14 ಇಂಟು ಬಳೆಯ ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 15. 2 ಇದೆಲ್ಲ ಟೋಟಲ್ ಆಗಿ ಇಂಟು ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? 94.2 ಸೆಂಟಿಮೀಟರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ವಸ್ತು ಪ್ರದರ್ಶನಕ್ಕೆ ಸಿದ್ಧಗೊಂಡಿರುವ ತ್ರಿಭುಜದ ಆಕೃತಿಯ ಪಾದ 8 ಸೆಂಟಿಮೀಟರ್ ಹಾಗೂ ಎತ್ತರ 10 ಸೆಂಟಿಮೀಟರ್ ಹೊಂದಿದ್ದರೆ ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನಿದೆ ಮಕ್ಕಳೇ ಸೂತ್ರ? ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ A = 1/2 × b × h. 1/2. ಪಾದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 8. ಎತ್ತರ 10. 2 1 ಮಕ್ಕಳೇ, 2 4 ಮಕ್ಕಳೇ. ನೆಕ್ಸ್ಟ್ ಕಡತ ಹೊಡೆಯಲು ಸಾಧ್ಯವಿಲ್ಲ ಮಕ್ಕಳೇ. 10 4 40 ಚದರ ಸೆಂಟಿಮೀಟರ್. ಇದು ತಪ್ಪಾಗಿದೆ ಮಕ್ಕಳೇ. 3 ಸೆಂಟಿಮೀಟರ್ ಹಾಗೂ 6 ಸೆಂಟಿಮೀಟರ್ ತ್ರಿಜ್ಯವಿರುವ ಏಕಕೇಂದ್ರೀಯ ವೃತ್ತಗಳನ್ನು ರಚಿಸಿರಿ. ನಾವು ಏನು ಮಾಡಬೇಕು ಮಕ್ಕಳೇ? ಮೊದಲು
6 ಸೆಂಟಿಮೀಟರ್ ವೃತ್ತ 6 ಸೆಂಟಿಮೀಟರ್ ಅಳತೆ ಮಾಪನ ಸಹಾಯದಿಂದ ತ್ರಿಜ್ಯವನ್ನು 6 ಸೆಂಟಿಮೀಟರ್ ಹಿಡಿದು ಒಂದು ಕೇಂದ್ರೀಯ ವೃತ್ತವನ್ನು ರಚಿಸಬೇಕಾಗುತ್ತೆ ಮಕ್ಕಳೇ. ಅದರಲ್ಲಿ ಸಹ ಮತ್ತೆ 3 ಸೆಂಟಿಮೀಟರನ್ನು ಹಿಡಿದುಕೊಂಡು 3 ಸೆಂಟಿಮೀಟರ್ ಒಂದು ಕೇಂದ್ರೀಯ ವೃತ್ತವನ್ನು ರಚಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ಬಿಡಿಸೋಣ ಮಕ್ಕಳೇ. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಒಬ್ಬ ರೈತ ತನ್ನ ಜಮೀನಿನ ಮಧ್ಯಭಾಗದಲ್ಲಿ 7 ಮೀಟರ್ ತ್ರಿಜ್ಯವಿರುವ ಹೂವಿನ ಪಾತಿಯನ್ನು ಕೊಡುತ್ತಾನೆ. ಗೊಬ್ಬರವನ್ನು ಕೊಂಡುಕೊಳ್ಳುತ್ತಾನೆ. ಅಗತ್ಯ ಅವನಿಗಿದೆ. 1 ಚದರ ಮೀಟರ್ ವಿಸ್ತೀರ್ಣಕ್ಕೆ 1 kg ಗೊಬ್ಬರದ ಅವಶ್ಯಕತೆ ಇದೆ. ಹಾಗಾದರೆ ಹೂವಿನ ಪಾತಿಗೆ ಬೇಕಾಗುವ ಗೊಬ್ಬರದ ಪ್ರಮಾಣವೆಷ್ಟು? ತ್ರಿಜ್ಯ ಎಷ್ಟಿದೆ ಮಕ್ಕಳೇ? 7 ಸೆಂಟಿಮೀಟರ್. ವಿಸ್ತೀರ್ಣ ಗೊತ್ತಿಲ್ಲ ಮಕ್ಕಳೇ. ಜಮೀನಿನ ವಿಸ್ತೀರ್ಣ 1/2 r². ಜಮೀನಿನ ವಿಸ್ತೀರ್ಣ = 1/2 ಇಂಟು ಎಷ್ಟಾಗುತ್ತೆ ಮಕ್ಕಳೇ? 7 ಇಂಟು 7. ತ್ರಿಜ್ಯ ಅಂದರೆ ಮಕ್ಕಳೇ 7 ಸ್ಕ್ವೇರ್ ಆಗಿದೆ ಮಕ್ಕಳೇ. 1/2 ಇಂಟು ಸ್ಕ್ವೇರ್ ಅಂದರೆ ಡಬಲ್ ಸಲ ಮಾಡಬೇಕಾಗುತ್ತೆ ಮಕ್ಕಳೇ. 7 ಇಂಟು 7. ಅದೇ ರೀತಿಯಾಗಿ 7 49 ಆಗುತ್ತೆ ಮಕ್ಕಳೇ. 49ನ್ನು ಇಲ್ಲಿ ಕಡಿತ ಹೊಡೆದಾಗ 2 1 ಮಕ್ಕಳೇ, 2 2 ಮಕ್ಕಳೇ, 2 4 ಮಕ್ಕಳೇ. ಪಾಯಿಂಟ್ ಕೊಟ್ಟು 0 ಇಳಿಸ್ಕೊತೀವಿ ಮಕ್ಕಳೇ. 1 ಉಳಿಯುತ್ತೆ ಮಕ್ಕಳೇ. 0 ಇಳಿಸ್ಕೊಂಡಾಗ 2 5 ಮಕ್ಕಳೇ. ಎಷ್ಟಾಗುತ್ತೆ ಮಕ್ಕಳೇ? 24.5 ಮೀಟರ್ ಸ್ಕ್ವೇರ್. ಹೂವಿನ ಪಾತಿಗೆ ಬೇಕಾಗುವ ಗೊಬ್ಬರದ ಪ್ರಮಾಣವೆಷ್ಟು ಮಕ್ಕಳೇ? 24,500 kg ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ 314 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಉದ್ಯಾನವನದ ಕೇಂದ್ರದಲ್ಲಿ ಕಾರಿನ 12 ಮೀಟರ್ ತ್ರಿಜ್ಯದಷ್ಟು ವಿಸ್ತೀರ್ಣವನ್ನು ಆವರಿಸುತ್ತದೆ. ಕಾರಂಜಿಯು ಸಂಪೂರ್ಣವಾಗಿ ಉದ್ಯಾನವನವನ್ನು ತೋರಿಸಬಲ್ಲದು. ನೋಡಿ ಮಕ್ಕಳೇ, ವೃತ್ತಾಕಾರದ ಉದ್ಯಾನವನದ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಆಗಿದೆ. ಕಾರಂಜಿ ತ್ರಿಜ್ಯ 12 ಮೀಟರ್ ಆಗಿದೆ. ಕಾರಂಜಿ ವಿಸ್ತೀರ್ಣ ಕಂಡುಹಿಡಿ ಎಂದಿದ್ದಾರೆ ಮಕ್ಕಳೇ. ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ ಮಕ್ಕಳೇ? πr². ಪೈನ ಬೆಲೆ ಎಷ್ಟಿದೆ ಮಕ್ಕಳೇ? ಅಂದಾಜು ಬೆಲೆ 3.14 ಇಂಟು r ಅಂದರೆ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ತ್ರಿಜ್ಯ. r ಅಂದರೆ ಮಕ್ಕಳೇ ಏನು? ತ್ರಿಜ್ಯ. r ಅಂದರೆ 12 ಕೊಟ್ಟಿದ್ದಾರೆ ಮಕ್ಕಳೇ. ಇಂಟು ಸ್ಕ್ವೇರ್ ಅಂದರೆ ಮಕ್ಕಳೇ ಮತ್ತೊಂದು ಸಾರಿ 12ರಲ್ಲೇ ಇಂಟು ಮಾಡಬೇಕಾಗುತ್ತೆ ಮಕ್ಕಳೇ. ಇದನ್ನು ಟೋಟಲ್ ಆಗಿ ಇಂಟು ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? 452.16 ಮೀಟರ್ ಸ್ಕ್ವೇರ್. ಮತ್ತು ಒಟ್ಟು ವಿಸ್ತೀರ್ಣ, ಉದ್ಯಾನವನದ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ? 314 ಮೀಟರ್ ಸ್ಕ್ವೇರ್. ಹೌದು, ಕಾರಂಜಿ ಸಂಪೂರ್ಣವಾಗಿ ಉದ್ಯಾನವನವನ್ನು ತೋರಿಸಬಲ್ಲದು. ಇದಕ್ಕಿಂತಲೂ ಮಕ್ಕಳೇ, ವಿಸ್ತೀರ್ಣಕ್ಕಿಂತಲೂ ಇದು ಕಾರಂಜಿಯ ಉದ್ಯಾನವನ ದೊಡ್ಡದಾಗಿದೆ. ಒಂದು ವೃತ್ತಾಕಾರದ ಹೂವಿನ ತೋಟದ 4 ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟ ಹೂವಿನ ತೋಟದ ವ್ಯಾಸ 66 ಮೀಟರ್ ಆದರೆ ಈ ಪಥದ ವಿಸ್ತೀರ್ಣವೆಷ್ಟು? ವೃತ್ತಾಕಾರದ ಹೂವಿನ ಪಥದ ವಿಸ್ತೀರ್ಣ = π(r1 + r2) r1 ± r2. ಎಷ್ಟಿದೆ ಮಕ್ಕಳೇ? ವೃತ್ತಾಕಾರದ ಪೈನ ಬೆಲೆ ಎಷ್ಟಿದೆ ಮಕ್ಕಳೇ? ಅಂದಾಜು ಬೆಲೆ 3.14 r1 ಎಷ್ಟಿದೆ ಮಕ್ಕಳೇ? 66. 66ನ್ನು 2 ಸಲ ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? ವ್ಯಾಸ 372 ಮೈನಸ್ 4ನ್ನು 2 33 ಸ್ಕ್ವೇರ್. ಪೈನ ಅಂದಾಜು ಬೆಲೆ ಮಕ್ಕಳೇ ಇದೆ. ಹಾಗೆ ಹಚ್ಚೋಣ ಮಕ್ಕಳೇ. ಇವುಗಳ ಸ್ಕ್ವೇರ್ ಅನ್ನು ತೆಗೆದಾಗ ಇಷ್ಟಾಗುತ್ತೆ ಮಕ್ಕಳೇ. 2 ಬಾರಿ ಗುಣಿಸಬೇಕಾಗುತ್ತದೆ. 33ನ್ನು 2 ಬಾರಿ ಗುಣಿಸಿದರೆ ಇಷ್ಟಾಗುತ್ತೆ ಮಕ್ಕಳೇ. ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ 280. ಪೈನ ಅಂದಾಜು ಬೆಲೆ ಮಕ್ಕಳೇ. ಇದಕ್ಕೆ ಇಂಟು ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? ಬ್ರಾಕೆಟ್ ಹೊರಗಡೆ ಏನಿರುತ್ತೆ ಮಕ್ಕಳೇ? ಗುಣಾಕಾರ ಚಿಹ್ನೆ ಇರುತ್ತದೆ. ಇದಕ್ಕೆ ಇಂಟು ಮಾಡಿದಾಗ
879.20 ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಈ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ ಮಕ್ಕಳೇ. ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡೋಣ ಮಕ್ಕಳೇ. 14 ಸೆಂಟಿಮೀಟರ್ ವ್ಯಾಸವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ. ಪರಿಧಿ ಸೂತ್ರ ಏನಾಗುತ್ತೆ ಮಕ್ಕಳೇ? ವ್ಯಾಸವನ್ನು ಕಂಡುಹಿಡಿಯಬೇಕಾಗಿದೆ. ಪೂರ್ಣ ವಿಸ್ತೀರ್ಣ ಪರಿಧಿಯ ಸೂತ್ರ 2 × πr² ಆಗುತ್ತೆ ಮಕ್ಕಳೇ. 2 × πನ ಬೆಲೆ 22/7 ಇಂಟು ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 7 ಕೊಟ್ಟಿದ್ದಾರೆ. ಹಾಗಾಗಿ 7 ಒಂದಲೇ ಮಕ್ಕಳೇ, 7 ಒಂದಲೇ ಮಕ್ಕಳೇ. ಇದು ಸಹ ಹೋಗಿ ಬಿಡುತ್ತೆ ಮಕ್ಕಳೇ. ಇನ್ನು 2 × 22 ಉಳಿಯುತ್ತೆ ಮಕ್ಕಳೇ. 2 22 44 ಸೆಂಟಿಮೀಟರ್ ಕೊಟ್ಟರು. ಚಿತ್ರದ ಒಟ್ಟು ಪರಿಧಿ 4 × 1/4 × 44. ಅದೇ ರೀತಿಯಾಗಿ ಮುಂದಿನ ಲೆಕ್ಕವನ್ನು ನೋಡೋಣ ಮಕ್ಕಳೇ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 4.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ. 4.5 ನಾವು ಕೈವಾರದ ಸಹಾಯದಿಂದ ಏನು ಮಾಡಬೇಕಾಗುತ್ತೆ ಮಕ್ಕಳೇ? ನಾವು 0ದಿಂದ 4.5 ಸೆಂಟಿಮೀಟರ್ ಇರುವ ತ್ರಿಜ್ಯದಿಂದ ವೃತ್ತವನ್ನು ರಚಿಸಬೇಕಾಗುತ್ತೆ ಮಕ್ಕಳೇ. ಇದು ಕೇಂದ್ರ ಬಿಂದುವಾಗಿರುತ್ತೆ ಮಕ್ಕಳೇ. ಇದು ಕೇಂದ್ರ ಬಿಂದುವಿನ ಮೂಲಕ ಪರಿಧಿಗೆ ಎಳೆದಿರುವುದನ್ನು ಏನಂತ ಕರಿತೀವಿ ಮಕ್ಕಳೇ? ತ್ರಿಜ್ಯ ಅಂತ ಕರಿತೀವಿ ಮಕ್ಕಳೇ. ವ್ಯಾಸ ಎಂದರೆ ಮಕ್ಕಳೇ ಕೇಂದ್ರ ಬಿಂದುವಿನ ಮೂಲಕ ಪರಿಧಿಗೆ ಎಳೆದ ಲಂಬ ರೇಖೆಯು ಅದನ್ನು ಏನಂತ ಕರಿತೀವಿ ಮಕ್ಕಳೇ? ವ್ಯಾಸ. ತ್ರಿಜ್ಯ ಎಂದರೆ ಮಕ್ಕಳೇ ಪರಿಧಿಗೆ ಎಳೆದ ಅರ್ಧದಷ್ಟು, ವ್ಯಾಸದ ಪರಿಧಿಯ ಅರ್ಧದಷ್ಟು ಅನ್ನು ಏನಂತ ಕರಿತೀವಿ ಮಕ್ಕಳೇ? ವ್ಯಾಸ ಅಂತ ಕರೆಯುತ್ತೇವೆ. ತ್ರಿಜ್ಯ ಎಂದರೆ ಕೇಂದ್ರ ಬಿಂದುವಿನ ಅರ್ಧದಷ್ಟಿರುವುದು, ಇದು ಏನು ಮಕ್ಕಳೇ? ತ್ರಿಜ್ಯ ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ತ್ರಿಭುಜದ ಪಾದ 7 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್ ಹಾಗೂ ಸಮಾಂತರ ಚತುರ್ಭುಜದ ಪಾದ 7 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇದ್ದರೆ ಎರಡು ವಿಸ್ತೀರ್ಣವನ್ನು ಕಂಡುಹಿಡಿದು ಯಾವುದು ಹೆಚ್ಚು ತಿಳಿಸಿ ಎಂದಿದ್ದಾರೆ ಮಕ್ಕಳೇ. ನೋಡೋಣ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಿದೆ ಮಕ್ಕಳೇ? 1/2 × b × h ಇದೆ. 1/2 ಇಂಟು ಪಾದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 7 ಕೊಟ್ಟಿದ್ದಾರೆ. ಎತ್ತರ 4 ಕೊಟ್ಟಿದ್ದಾರೆ. 2 ಒಂದಲೇ ಮಕ್ಕಳೇ, 2 ಎರಡಲೇ ಮಕ್ಕಳೇ. 7 ಎರಡಲೇ, 2 ಎರಡಲೇ ಆದರೆ ಮಕ್ಕಳೇ 7 ಎರಡಲೇ ಎಷ್ಟಾಗುತ್ತೆ ಮಕ್ಕಳೇ? 14 ಚದರ ಸೆಂಟಿಮೀಟರ್. ಹಾಗೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಮಕ್ಕಳೇ 7 × 4 7 4 28 ಚದರ ಸೆಂಟಿಮೀಟರ್. ಇವೆರಡರಲ್ಲಿಯೂ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹೆಚ್ಚಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಛಾಯಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಛಾಯಗೊಳಿಸಿದ ಇದೆಯಲ್ಲ ಮಕ್ಕಳೇ, ಈ ಛಾಯಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿ ಎಂದಿದ್ದಾರೆ ಮಕ್ಕಳೇ. ಬಾವು ಎಷ್ಟಾಗುತ್ತೆ ಮಕ್ಕಳೇ? 14 ಸೆಂಟಿಮೀಟರ್. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಿದೆ ಮಕ್ಕಳೇ? ಬಾವು ಇಂಟು ಬಾವು. ಇದು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ ಅವರು. 14 ಇಂಟು ಬಾವು ಅಂದರೆ 14 × 14 ಮಾಡಿದಾಗ 196 ಚದರ ಸೆಂಟಿಮೀಟರ್. ತ್ರಿಜ್ಯ 7 ಸೆಂಟಿಮೀಟರ್. ವೃತ್ತದ ವಿಸ್ತೀರ್ಣ πr². ಪೈನ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? 22/7 ಇಂಟು 6 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 7 × 7. ಇಲ್ಲಿ ಏನಾಗುತ್ತೆ ಮಕ್ಕಳೇ? ಈ 7 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. 22 7 ಎಷ್ಟಾಗುತ್ತೆ ಮಕ್ಕಳೇ? 154 ಚದರ ಸೆಂಟಿಮೀಟರ್. ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಚೌಕ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ. ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ? 196 ಮೈನಸ್ ವೃತ್ತದ ವಿಸ್ತೀರ್ಣ 154 ಮಾಡಿದಾಗ 42 ಚದರ ಸೆಂಟಿಮೀಟರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೊಟ್ಟಿರುವ ಕೋಷ್ಟಕವನ್ನು ಭರ್ತಿ ಮಾಡಿ. ಸಮಾಂತರ ಚತುರ್ಭುಜ ಪಾದ ಎತ್ತರ ವಿಸ್ತೀರ್ಣ ABCD. ಪಾದ ಎಷ್ಟಿದೆ ಮಕ್ಕಳೇ? ಇದು 6 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್. 6 ಇಂಟು ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ 6 × 8 = 48 ಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ ಪಾದ 4 ಸೆಂಟಿಮೀಟರ್ 2 ಸೆಂಟಿಮೀಟರ್. 4 2 8
ಸೆಂಟಿಮೀಟರ್. ಅದೇ ರೀತಿ ಅಡಿ 3 ಅಡಿಯನ್ನು ಕಂಡುಹಿಡಿಯಬೇಕಾಗಿದೆ ಮಕ್ಕಳೇ. ಭಾಗಲೇ 2 ಇರುತ್ತೆ ಮಕ್ಕಳೇ. ಇದು ಇಲ್ಲಿ ಭಾಗಾಕಾರ ಚಿಹ್ನೆ ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ ಮಕ್ಕಳೇ. 15 FT2 ಬರುತ್ತೆ ಮಕ್ಕಳೇ. 7 ಸೆಂಟಿಮೀಟರ್ 2 7 14 ಮೀಟರ್ ಸ್ಕ್ವೇರ್ ಆಗುತ್ತೆ. ಸುತ್ತಳತೆ = 2 × 6 + 2 × 8 ಎಷ್ಟಾಗುತ್ತೆ ಮಕ್ಕಳೇ? 2 6 12 + 8 16 = 32 ಮೀಟರ್ ಆಗುತ್ತೆ. ವಿಸ್ತೀರ್ಣ = ಪಾದ × ಎತ್ತರ 4 2 8 ಚದರ ಸೆಂಟಿಮೀಟರ್. ಪಾದ = ವಿಸ್ತೀರ್ಣ ಭಾಗಲೇ ಎತ್ತರ. 15 / 3 ಮಾಡಿದಾಗ 5 ಆಗುತ್ತೆ ಮಕ್ಕಳೇ. 3 1 ಮಕ್ಕಳೇ, 3 5 ಮಕ್ಕಳೇ. 3 ಅಡಿ. ಸುತ್ತಳತೆ = 2 × 7 + 2 × 2 2 7 14 ಮಕ್ಕಳೇ. ಇಲ್ಲೇನಿರುತ್ತೆ ಮಕ್ಕಳೇ? ಭಾಗಾಕಾರ. 2 2 4 ಮಕ್ಕಳೇ. 4 1 ಮಕ್ಕಳೇ. 4 14 14 4 ಏನು ಮಾಡ್ರೆ ಏನಾಗುತ್ತೆ ಮಕ್ಕಳೇ? ಇಲ್ಲಿ ಪ್ಲಸ್ ಇರುತ್ತೆ. 14 4 18 ಅಡಿ ಆಗಿರುತ್ತದೆ ಮಕ್ಕಳೇ. ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇದನ್ನು ಆಗಲೇ ಅಲ್ಲಿ ವೃತ್ತವನ್ನು ತೆಗೆದಿರುವುದು ತಪ್ಪಾಗಿದೆ ಅಂತ ಹೇಳಿದ್ದೆ ನಿಮಗೆ. 3 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯವಿರುವ ಏಕಕೇಂದ್ರೀಯ ವೃತ್ತಗಳನ್ನು ರಚಿಸುವುದು ಹೇಗೆ ಮಕ್ಕಳೇ? 3 ಸೆಂಟಿಮೀಟರ್ ಮೊದಲು ನಾವು 6 ಸೆಂಟಿಮೀಟರ್ ಏಕಕೇಂದ್ರೀಯ ಕೈವಾರದ ಸಹಾಯದಿಂದ ಏಕಕೇಂದ್ರಿಯ ಮೇಲೆ ಇಟ್ಟು 6 ಸೆಂಟಿಮೀಟರ್ ವೃತ್ತವನ್ನು ತೆಗೆದಿದ್ದೇವೆ ಮಕ್ಕಳೇ. ಇದು 6 ಸೆಂಟಿಮೀಟರ್. ಮತ್ತು ಅದೇ ವೃತ್ತ ಕೇಂದ್ರದ ಮೇಲಿಟ್ಟು 3 ಸೆಂಟಿಮೀಟರ್ ಒಂದೊಂದು ವೃತ್ತ ಕೇಂದ್ರವನ್ನು ರಚಿಸೋಣ. ಇಲ್ಲಿಗೆ ಈ ಪಾಠದ ಎಲ್ಲ ಲೆಕ್ಕಗಳು ಮುಕ್ತಾಯಗೊಂಡವು. ಅದೇ ರೀತಿಯಾಗಿ ನಿಮಗೆ ಮುಂದಿನ ವಿಡಿಯೋ ಬೇಕಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.